ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬರ್ ಲರ್ನಿಂಗ್. ಹೋದೆರಡು ವಿಡಿಯೋದಲ್ಲಿ ನಾವು 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ ಡೆಮೋಕ್ರಸಿ ಲೆಸನ್ನ ಎಕ್ಸ್ಪ್ಲೇನ್ ಮಾಡ್ತಾ ನೋಡ್ತಿದ್ದೀವಿ ಮತ್ತು ಕಲಿತಾ ಇದ್ದೀವಿ. ಈಗ ಅದರ ಕಂಟಿನ್ಯೂಷನ್ ಪಾರ್ಟ್ ಇದು. ಮೆರಿಟ್ಸ್ ಆಫ್ ಡೆಮೋಕ್ರಸಿ. ಮೆನಿ ಕಂಟ್ರೀಸ್ ಹ್ಯಾವ್ accepted democracy as the best form of government because of its merits. The merits of democracy are as follows. ಅಂದರೆ ತುಂಬ ದೇಶಗಳು ಡೆಮೋಕ್ರಸಿನ ಅವರು ಬೆಸ್ಟ್ ಗವರ್ಮೆಂಟ್ ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ. ಯಾಕಪ್ಪ ಅಂದರೆ ಅದರಲ್ಲಿ ತುಂಬ ಮೆರಿಟ್ಸ್ ಇದೆ. ಮೆರಿಟ್ಸ್ ಅಂದರೆ ಅಡ್ವಾಂಟೇಜಸ್. ಓಕೆನಾ? ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇಟ್ ಪ್ರೊಟೆಕ್ಟ್ಸ್ ದ ರೈಟ್ಸ್ ಆ್ಯಂಡ್ ಇಂಡಿಪೆಂಡೆನ್ಸ್ ಆಫ್ ದ ಪೀಪಲ್ ಥ್ರೂ ಆ್ಯನ್ ಇಂಡಿಪೆಂಡೆಂಟ್ ಜುಡಿಷಿಯರಿ. ಇಲ್ಲಿ ನ್ಯಾಯಾಂಗ ಅನ್ನೋದಿದೆ. ಅಂದರೆ ನಮ್ಮ ಇಂಡಿಯಾದಲ್ಲೇ ತಗೊಳ್ಳಿ, ನ್ಯಾಯಾಂಗ ಇದೆ ಮತ್ತು ಅದೇನು ಮಾಡುತ್ತೆ ಅಂದರೆ ಮಾನವನ ಮೂಲಭೂತ ಹಕ್ಕು ಏನಿದೆ ಮತ್ತು ಸ್ವಾತಂತ್ರ್ಯ ಇದೆರಡನ್ನು ಅದು ಕಾಪಾಡುತ್ತೆ. ನೆಕ್ಸ್ಟ್, ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ. ಈಕ್ವಾಲಿಟಿ ಅಂದರೆ ಇಲ್ಲಿ ಯಾರು ಮೇಲು ಕೀಳು, ಏನು ಸ್ತ್ರೀ, ನೀನು ಪುರುಷ ಆ ಥರ ಯಾವುದೂ ಇಲ್ಲ, ಎಲ್ಲರೂ ಸಮಾನರೇ. ನೀವು ಈ ರಿಲಿಜಿಯನ್ಗೆ ಸೇರಿದವರು ಅಂದರೆ ನೀವು ಈ ಕ್ಯಾಸ್ಟಿಗೆ ಸೇರಿದವರು ಅಂತ ಯಾವುದೂ ಇಲ್ಲ. ಓಕೆನಾ? ಸೊ ಇಲ್ಲಿ ಎಲ್ಲರೂ ಸಮಾನರು. ಇಟ್ ಪ್ರೊವೈಡ್ಸ್ ಆ್ಯನ್ ಆಪರ್ಚುನಿಟಿ ಟು ಪೀಪಲ್ ಟು ಇನ್ವಾಲ್ವ್ ದೆಮ್ಸೆಲ್ಫ್ ಇನ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಫ್ರೇಮಿಂಗ್ ಲಾಸ್. ಓಕೆ, ಸೊ ಇಲ್ಲಿ ಜನರೇ ಡಿಸಿಷನ್ ಮೇಕರ್ಸ್ ಆಗಿರ್ತಾರೆ. ಓಕೆನಾ? ಸೊ ಇವಾಗ ನಾವು ಯಾರು ರೆಪ್ರೆಸೆಂಟೇಟಿವ್ಸ್ನ ಕಳಿಸ್ತೀವೋ ದೇ ವಿಲ್ ಮೇಕ್ ದ ಲಾಸ್. ಓಕೆ, ಸೊ ಇವಾಗ ನಾವು ಯಾರು ಬೇಕು ಅವನ ರೆಪ್ರೆಸೆಂಟೇಟಿವ್ ಆಗಿ ಜನರಲ್ ಅಸೆಂಬ್ಲಿಯಿಂದ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಕಳಿಸ್ತೀವಿ. ಸೊ ಆವಾಗ ಅವ್ರೇನು ಮಾಡ್ತಾರೆ, ಜನರಿಗೆ ಯಾವ ರೀತಿ ಬೇಕೋ ಅದೇ ರೀತಿ ಲಾಸ್ನ ಫ್ರೇಮ್ ಮಾಡ್ತಾರೆ. ಪೀಪಲ್ ಎಲೆಕ್ಟ್ ರೆಪ್ರೆಸೆಂಟೇಟಿವ್ಸ್ ಆ್ಯಂಡ್ ದ ಗೌರ್ಮೆಂಟ್ ಆಫ್ ದೇರ್ ಚಾಯ್ಸ್. ನಾನು ಹೇಳಿದಾಗೆ ಪೀಪಲ್ ಅವ್ರಿಗೆ ಯಾವ ರೆಪ್ರೆಸೆಂಟೇಟಿವ್ಸ್ ಬೇಕೋ ಅವ್ರನ್ನೇ ಎಲೆಕ್ಟ್ ಮಾಡ್ತಾರೆ ಮತ್ತು ಅವ್ರಿಗೆ ಯಾವ ಗೌರ್ಮೆಂಟ್ ಬೇಕೋ ಅದನ್ನೇ ಚೂಸ್ ಮಾಡ್ತಾರೆ. ಡಿಸಿಷನ್ ಟೇಕನ್ ಆಫ್ಟರ್ ದ ಡಿಬೇಟ್ ಆ್ಯಂಡ್ ಡಿಸ್ಕಷನ್ಸ್. ಡಿಸಿಷನ್ಸ್ ಆರ್ ಬೇಸ್ಡ್ ಅಪಾನ್ ಪಬ್ಲಿಕ್ ಒಪಿನಿಯನ್. ಸೊ ಇಲ್ಲಿ ಡಿಸಿಷನ್ಸ್ ಯಾವಾಗ ತಗೋತಾರೆ ಅಂದರೆ ಫುಲ್ಲು ಡಿಬೇಟ್ ಆ್ಯಂಡ್ ಡಿಸ್ಕಷನ್ಸ್ ಮಾಡಿನೇ ತಗೊಳ್ಳೋದು. ಈ ವಿಷಯ ಮಾಡಿದ್ರೆ ಜನರಿಗೆ ಅದರಿಂದ ಉಪಯೋಗ ಆಗುತ್ತಾ ಇಲ್ವಾ ಅಂತ ರೆಪ್ರೆಸೆಂಟೇಟಿವ್ಸು ಡಿಸ್ಕಸ್ ಮಾಡ್ತಾರೆ. ಓಕೆನಾ? ಅದಾದಮೇಲೆ ಅವರು ಡಿಸಿಷನ್ನ ತಗೋತಾರೆ. ಸೊ ಅದು ಯಾವಾಗ ಇಟ್ ಈಸ್ ಬೇಸ್ಡ್ ಆನ್ ಪಬ್ಲಿಕ್ ಒಪಿನಿಯನ್. ಸೊ ಅದು ಜನರಿಗೆ ಒಪಿನಿಯನ್ಗೆ ಆಗುತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿ ತಗೋತಾರೆ. ಅಪೋಸಿಷನ್ ಚೆಕ್ಸ್ ದ ಮಿಸ್ಯೂಸ್ ಆಫ್ ಪವರ್ ಬೈ ದ ಗವರ್ನಮೆಂಟ್. ಸೊ ಈಗ ಅಪೋಸಿಷನ್ ಪಾರ್ಟಿ ಇರ್ತಾರಲ್ಲ ಅವರು ಈಗ ರೂಲಿಂಗ್ ಪಾರ್ಟಿಯವರು ಕರೆಕ್ಟಾಗಿ ಗೌರ್ಮೆಂಟ್ನ ರನ್ ಮಾಡ್ತಿದ್ದಾರಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕರೆಕ್ಟಾಗಿ ಮಾಡ್ತಿದ್ದಾರಾ ಅಂತ ಚೆಕ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಮಗೆ ಪ್ರೆಸೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಸೊ ಅದಕ್ಕೆ ಅಪೋಸಿಷನ್ ಪಾರ್ಟಿ ಯಾವುದಿರುತ್ತೆ, BJP ಪಾರ್ಟಿ, JDS ಪಾರ್ಟಿ ಈ ಥರ ಇರುತ್ತೆ. ಈಗ ಕಾಂಗ್ರೆಸ್ ಪಾರ್ಟಿಯವರು ಕರೆಕ್ಟಾಗಿ ರೂಲ್ ಮಾಡ್ತಿದ್ದಾರೆ ಇಲ್ವಾ ಅಂತ ಈ ಅಪೋಸಿಷನ್ ಪಾರ್ಟಿಯವರು ಚೆಕ್ ಮಾಡ್ತಾರೆ. ನೆಕ್ಸ್ಟು, ದ ಫಂಡಮೆಂಟಲ್ ರೈಟ್ಸ್ ಪ್ರೊವೈಡ್ಸ್ ಆ್ಯನ್ ಆಪರ್ಚುನಿಟಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಆಫ್ ಆ್ಯನ್ ಇಂಡಿವಿಜುವಲ್. ಇಲ್ಲಿ ಇಂಡಿವಿಜುವಲ್ ಅಂದರೆ ಒಬ್ಬ ವ್ಯಕ್ತಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದರೆ ಅವರಲ್ಲಿ ಯಾವ ಕ್ವಾಲಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ಬೋದು. ಸೊ ಆ ಥರ ಕ್ವಾಲಿಟೀಸ್ನ ಆಚೆ ತೊಗೊಂಬರೋಕ್ಕೆ ಗೌರ್ಮೆಂಟು ತುಂಬ ಹೆಲ್ಪ್ ಮಾಡುತ್ತೆ. ಫಂಡಮೆಂಟಲ್ ರೈಟ್ಸ್ ಮತ್ತು ನಮ್ಮ ಮೂಲಭೂತ ಹಕ್ಕು ಏನಿದೆಯೋ ಅದು ಸಹ ನಮಗೆ ಆಪರ್ಚುನಿಟಿ ಕೊಡುತ್ತೆ. ಇಟ್ ಬ್ರಿಂಗ್ಸ್ ಅಬೌಟ್ ಅ ಪೀಸ್ಫುಲ್ ಚೇಂಜಸ್ ಆಫ್ ಗವರ್ನಮೆಂಟ್ ಥ್ರೂ ಎಲೆಕ್ಷನ್ಸ್ ಆ್ಯಂಡ್ ಥಸ್ ರೆಡ್ಯೂಸಸ್ ದ ಡೇಂಜರ್ ಆಫ್ ರೆವಲ್ಯೂಷನ್. ಈಗ ನಮ್ಮ ಇಂಡಿಯಾದಲ್ಲಿ ಆಗೋ 5 ಇಯರ್ಸ್ಗೊಂದು ಸತಿ ಎಲೆಕ್ಷನ್ಸ್ ಆಗುತ್ತೆ. ಸೊ ಅವಾಗ ಅದು ಯಾವ ಮ್ಯಾನರ್ ಆಗುತ್ತೆ, ಪೀಸ್ಫುಲ್ ಮ್ಯಾನರಲ್ಲಿ ಆಗುತ್ತೆ. ಇವಾಗ ಚೇಂಜ್ ಆಗಬೇಕು ಗೌರ್ಮೆಂಟ್ ಅಂದರೆ ಅವಾಗ ಏನಾಗುತ್ತೆ ಅಂದರೆ ಅದು ಯಾವುದೇ ರೀತಿಯ ರೆವಲ್ಯೂಷನ್ಸ್, ಯಾವುದೇ ರೀತಿಯ ಹೋರಾಟ ಇಲ್ಲದೆ ತುಂಬ ಪೀಸ್ಫುಲ್ಲಾಗಿ ಎಲೆಕ್ಷನ್ ಮುಖಾಂತರ ಅದು ಆಗುತ್ತೆ. ಡೆಮೋಕ್ರಸಿ ಡೆವಲಪ್ಸ್ ನ್ಯಾಷನಲಿಸಮ್, patriotism, respect to the people and creates unity in the midst of the diversity. ನಮ್ಗೆ ತಿಳಿದಿರೋ ಹಾಗೆ ನಮ್ಮ ಇಂಡಿಯಾ ಯೂನಿಟಿ ಇನ್ ಡೈವರ್ಸಿಟಿ.
ಓಕೆನಾ. ಸೊ ಯೂನಿಟಿ ಇನ್ ಡೈವರ್ಸಿಟಿ ಇರಬೇಕಾದ್ರೆ ನಮ್ಮದಾದ ರಾಷ್ಟ್ರೀಯತೆ, ದೇಶಭಕ್ತಿ ಮತ್ತು ಜನರಿಗೆ ಬೇಕಂತ ರೆಸ್ಪೆಕ್ಟ್, ಸೊ ಅವೆಲ್ಲವನ್ನು ಇದು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಮೆರಿಟ್ಸ್ ಆಫ್ ಡೆಮೋಕ್ರಸಿ ಅಂದರೆ ಡಿಸ್ಅಡ್ವಾಂಟೇಜಸ್ ಆಫ್ ಡೆಮೋಕ್ರಸಿ. ಡೆಮೋಕ್ರಸಿ ಹ್ಯಾಸ್ ಸರ್ಟನ್ ಡಿಮೆರಿಟ್ಸ್ ಆರ್ ಡಿಫೆಕ್ಟ್ಸ್. ದ ಡಿಮೆರಿಟ್ಸ್ ಇನ್ ಡೆಮೋಕ್ರಸಿ ಆರ್ ಆಸ್ follows. First one, lack of respectable educational qualifications, managerial skills, leadership qualities, ignorance of social, economic, political issues, and selfish attitude of the representatives weaken democracy. ಓಕೆ, ಇಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ರೆಪ್ರೆಸೆಂಟೇಟಿವ್ಸ್ ಯಾರಿರ್ತಾರೋ ಅವ್ರಿಗೆ ಕರೆಕ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಇದೆಯಾ, ಮ್ಯಾನೇಜರಿಯಲ್ ಸ್ಕಿಲ್ಸ್ ಇದೆಯಾ, ಅಂದರೆ ಗೌರ್ಮೆಂಟ್ ಯಾವ ರೀತಿ ರನ್ ಮಾಡೋಂಥ ಮ್ಯಾನೇಜರಿಯಲ್ ಸ್ಕಿಲ್ಸ್ ಅವ್ರಿಗಿದೆಯಾ, ಲೀಡರ್ಶಿಪ್ ಕ್ವಾಲಿಟೀಸ್ ಇದೆಯಾ, ಇಗ್ನೋರೆನ್ಸ್ ಆಫ್ ಸೋಷಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಇಶ್ಯೂಸ್. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಅವ್ರ ಲೀಡರ್ಸು ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾರೆ. ಓಕೆನಾ. ಸೊ ಇಲ್ಲಿ ಸೋಷಲ್, ಎಕನಾಮಿಕ್, ಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ ಥಿಂಕ್ ಮಾಡದೆ ಸಿಂಪ್ಲಿ ಗೌರ್ಮೆಂಟ್ ರನ್ ಮಾಡಿಕೊಂಡು ಹೋಗ್ತಾರೆ. ಕೆಲವೊಂದು ಸತಿ ಏನಾಗುತ್ತೆ ಸೆಲ್ಫಿಶ್ ಆ್ಯಟಿಟ್ಯೂಡ್. ಓಕೆ, ನನಗೆ ಎಲ್ಲ ಇರಬೇಕು, ನನಗೆ ಎಲ್ಲ ಗೊತ್ತಿರಬೇಕು, ನಾನೇ ರೂಲ್ ಮಾಡಬೇಕು ಅನ್ನೋ ಆ್ಯಟಿಟ್ಯೂಡ್ ಇರುತ್ತೆ. ಅದು ಏನಾಗುತ್ತೆ ಅಂದರೆ ನಮ್ಮ ಡೆಮೋಕ್ರಸಿನ ವೀಕ್ ಮಾಡುತ್ತೆ. ದ ಕಾಂಪಿಟೇಷನ್ ಅಮಾಂಗ್ ದ ಪೊಲಿಟಿಕಲ್ ಪಾರ್ಟೀಸ್ ಫಾರ್ ಪವರ್ ರಿಸಲ್ಟ್ ಇನ್ ಫೇವರಿಸಮ್ ಆ್ಯಂಡ್ ಕರಪ್ಷನ್. ಓಕೆ, ಸೊ ಇವಾಗ ಇಲ್ಲಪ್ಪ ನನಗೆ ಈ ಗೌರ್ಮೆಂಟ್ ತುಂಬ ಇಷ್ಟ, ಈ ಲೀಡರ್ ನನಗೆ ತುಂಬ ಇಷ್ಟ ಅಂತ ಅವ್ರಿಗೆ ವೋಟ್ ಮಾಡ್ತೀವಿ. ಅವ್ರು ಕರೆಕ್ಟಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ಓಕೆನಾ. ಸೊ ಅವಾಗೇನಾಗುತ್ತೆ ಅಂದರೆ ಅದು ಫೇವರಿಸಮ್ ಆಗುತ್ತೆ ಮತ್ತು ಕೆಲವೊಂದು ಸತಿ ಇಟ್ಸ್ ಲೀಡ್ ಟು ಕರಪ್ಷನ್. ಓಕೆನಾ. ನೆಕ್ಸ್ಟ್, ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ನ್ಯಾಷನಲ್ ಇಂಟ್ರೆಸ್ಟ್. ಕೆಲವೊಂದು ಸತಿ ಲೀಡರ್ಸ್ ಏನು ಮಾಡ್ತಾರೆ, ನನ್ನ ಪಾರ್ಟಿದೇ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರು ಯಾವ ಕೆಲಸಕ್ಕೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಕೆಲಸಕ್ಕೆ ಬಂದಿರ್ತಾರಲ್ಲ, ಸ್ಟೇಟ್ದಾಗಿರ್ಬೋದು, ಕಂಟ್ರಿದಾಗಿರ್ಬೋದು, ಆ ಕೆಲಸನ ಮರ್ತೇ ಬಿಡ್ತಾರೆ. ಓಕೆನಾ. ಸೊ ಅಲ್ಲಿ ಪಾರ್ಟಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಹೊತ್ತು ನೇಷನ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಡಿಫೆಕ್ಷನ್ಸ್ ಫ್ರಮ್ ಒನ್ ಪೊಲಿಟಿಕಲ್ ಪಾರ್ಟಿ ಟು ಅನದರ್ ಲೀಡ್ಸ್ ಟು ಅನ್ಸ್ಟೇಬಲ್ ಗೌರ್ನಮೆಂಟ್. ಸೊ ಇವಾಗ ಯಾವುದೋ ಒಂದು ಪಾರ್ಟಿ ಬಂದ್ಬಿಟ್ಟು ಒಳ್ಳೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರುತ್ತೆ. ಈ ಅಪೋಸಿಷನ್ ಪಾರ್ಟಿ ಅವ್ರು ಏನು ಮಾಡ್ತಾರೆ, ಬೇಕು ಅಂತಲೇ ಇಲ್ಲ ನೀವು ತಂದರೆ ಈ ಪಾಲಿಸಿ ಸರಿ ಇಲ್ಲ, ಇದ್ರ ಮಿಸ್ಟೇಕ್ಸ್ ಇದೆ, ಇದು ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ಬೇಕು ಅಂತ ಏನಾದರೂ ಹೇಳಿದಾಗ ಆ ರೂಲಿಂಗ್ ಪಾರ್ಟಿ ಏನಿರುತ್ತೆ ಅದು ವೀಕ್ ಆಗಿಬಿಡುತ್ತೆ. ಬಿಡಪ್ಪ, ನಾವು ಯಾವುದು ಹೇಳಿದ್ರೂ ಇಲ್ಲಿಂದನೂ ತುಂಬ ಪ್ರಾಬ್ಲಮ್ಸೇ ಇದೆ ಅಂತ ಹೇಳ್ಬಿಟ್ಟು ಅದು ವೀಕ್ ಆಗ್ತಾ ಹೋಗುತ್ತೆ. ದ ಕ್ಯಾಸ್ಟ್ ಫ್ಯಾಕ್ಟರ್, ದ ಯೂಸ್ ಆಫ್ ಮನಿ ಆ್ಯಂಡ್ ಮಸಲ್ ಪವರ್ ಇನ್ ದ ಎಲೆಕ್ಷನ್ಸ್ ವೀಕನ್ ದ ಗವರ್ನಮೆಂಟ್ ಇನ್ ದ ಡೆಮೋಕ್ರೆಟಿಕ್ ಸೆಟಪ್. ದ ಕ್ಯಾಸ್ಟ್ ಫ್ಯಾಕ್ಟರ್, ಇವರು ನಮ್ಮ ಕ್ಯಾಸ್ಟ್ ಅವರು, ಸೊ ಇವ್ರು ನಿಂತಿದ್ದಾರೆ ಅದಕ್ಕೆ ಇವರು ವೋಟ್ ಹಾಕೋಣ ಅಂತ ತುಂಬ ಸತಿ ಇದು ಎಲೆಕ್ಷನಲ್ಲಿ ಆಗುತ್ತೆ. ನೆಕ್ಸ್ಟ್, ದ ಯೂಸ್ ಆಫ್ ಮನಿ ಆ್ಯಂಡ್ ಮಸಲ್ ಪವರ್. ಓಕೆ, ಕೆಲವೊಂದು ಸರಿ ದುಡ್ಡು ಕೊಟ್ಟು ಸಹ ಮತ್ತು ಮಸಲ್ ಪವರ್. ಏನಪ್ಪ ಇದು ಮಸಲ್ ಪವರ್ ಅಂದರೆ, ಇವಾಗ ನೋಡಿರ್ತೀವಲ್ಲ ನಾವು ದೊಡ್ಡ ದೊಡ್ಡ ಈ ರೌಡಿಗಳು ಅವನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ನಾವು ಇವ್ರಿಗೆ ಓಟ್ ಹಾಕಬೇಕು ಹಾಗೆ ಹೀಗೆ ಅಂತೆಲ್ಲ ಮಾಡ್ತಾರೆ. ಸೊ ಅದು ಮಸಲ್ ಪವರ್ ಇನ್ ದ ಎಲೆಕ್ಷನ್ಸ್. ಅದೇನಾಗುತ್ತೆ ಅಂದರೆ ಇಟ್ ಡಿಕ್ರೀಸಸ್ ದ ಪವರ್ ಆಫ್ ದ ಗೌರ್ಮೆಂಟ್. ಅಂದರೆ ಅಲ್ಲೊಬ್ಬ ಕೆಟ್ಟ ವ್ಯಕ್ತಿ ಗೌರ್ಮೆಂಟ್ನ ರೂಲ್ ಮಾಡೋಂಗೆ ಆಗ್ಬಿಡುತ್ತೆ. ಅದು ಡೆಮೋಕ್ರಸಿ ಇದೊಂದು ಪ್ರಾಬ್ಲಮ್. ನೆಕ್ಸ್ಟ್, ಲಾ ಮೇಕಿಂಗ್ ಇನ್ ಡೆಮೋಕ್ರಸಿ ಈಸ್ ಲೆಂತಿ ಪ್ರೊಸೀಜರ್. ಸೊ ನಾವೊಂದು ಲಾ ಮಾಡಬೇಕು ಅಂತಂದರೆ ಇದು ಲೆಂತಿ ಪ್ರೊಸೀಜರ್. ಯಾಕಪ್ಪ ಅಂತಂದರೆ ಇಲ್ಲಿ ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಮತ್ತು ಅವ್ರನ್ನ ಪರ್ಮಿಷನ್ ತೊಗೋಬೇಕು, ಇವ್ರ ಪರ್ಮಿಷನ್ ತೊಗೋಬೇಕು, ಅವ್ರದಕ್ಕೆ ಅಗ್ರಿ ಆಗಬೇಕು, ಏನಾದರೂ ಚೇಂಜಸ್ ಮಾಡಬೇಕು, ಈ ಥರ ತುಂಬ ಥಿಂಗ್ಸ್ ಬರುತ್ತೆ. ಸೊ ಆ ಪ್ರೊಸೀಜರ್ ಬಂದ್ಬಿಟ್ಟು ತುಂಬ ದೊಡ್ಡದು. ಅವಾಗ ಏನಾಗುತ್ತೆ ಅಂದರೆ ಅದು ಡೆಮೋಕ್ರಸಿನ ಸಹ ವೀಕ್ ಮಾಡುತ್ತೆ. ಕಂಡಕ್ಟಿಂಗ್ ಎಲೆಕ್ಷನ್ಸ್ ಇನ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಮಚ್ ಟೈಮ್ ಕನ್ಸ್ಯೂಮಿಂಗ್. ನಮಗೆಲ್ಲ ಗೊತ್ತಿರೋಂಗೆ ಎಲೆಕ್ಷನ್ಸ್ ಅಂದರೆ ಎಷ್ಟು ದುಡ್ಡು ಖರ್ಚಾಗಬೇಕು ಅಷ್ಟು ದುಡ್ಡು. ಯಾರ ದುಡ್ಡು? ಅದು ಜನಸಾಮಾನ್ಯರ ದುಡ್ಡು. ಅಂದರೆ ನಾವು ಟ್ಯಾಕ್ಸ್ ಕಟ್ಟಿರ್ತೀವಲ್ಲ ಆ ದುಡ್ಡಿಂದನೇ ಎಲ್ಲ ಆಗುತ್ತೆ. ಮತ್ತು ಟೈಮ್ ಕನ್ಸ್ಯೂಮಿಂಗ್, ಅಲ್ಲಿ ಎಲೆಕ್ಷನ್ಸ್ ಮಾಡಬೇಕು ಅಂದರೂ ತುಂಬ ಜನ ಬೇಕಾಗ್ತಾರೆ, ಮತ್ತು ಅಲ್ಲೂ ಸಹ ತುಂಬ ಸಮಯ ಹಾಳಾಗುತ್ತೆ. ದ ಮೆಜಾರಿಟಿ ಪಾರ್ಟಿ at time becomes dictatorial and the opinion of the minority is suppressed. ಓಕೆ, ಸೊ ಇಲ್ಲಿ ಮೆಜಾರಿಟಿ ಬಂದಾಗ, ಮೆಜಾರಿಟಿ ಅಂದರೆ 51%, 49% ಅಂತ ಇಟ್ಕೊಳ್ಳಿ ಸಿಂಪಲ್. ಇಲ್ಲಿ 59% ಬಂದ್ಬಿಟ್ಟು ಎಸ್ ನಮ್ಗೆ ಈ ಪಾರ್ಟಿ ಬೇಕು ಅಂತ ಅಗ್ರಿ ಆದಾಗ
ಮಿಕ್ಕಿದ 41% ಮೈನಾರಿಟಿ ಆಗಿಬಿಡುತ್ತೆ. ಅವ್ರ ವಾಯ್ಸ್ ಎಲ್ಲೂ ಕೇಳೋದೇ ಇಲ್ಲ. ಅದು ಸಹ ಒಂದು ಪ್ರಾಬ್ಲಮ್. ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಎಕ್ಸರ್ಟ್ ಇನ್ಫ್ಲೂಯೆನ್ಸ್ ಆನ್ ದ ಗವರ್ನಮೆಂಟ್ ವಿತ್ ದೇರ್ ಮನಿ ಆ್ಯಂಡ್ ಮಸಲ್ ಪವರ್. ಅಂದರೆ ಸಮಾಜಕ್ಕೆ ವಿರುದ್ಧವಾದ ಥಿಂಗ್ಸ್ನ ಗೌರ್ಮೆಂಟ್ ಅವರು ಅಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಮನಿ ಪವರ್ ಮತ್ತು ಮಸಲ್ ಪವರ್ ಅಲ್ಲೂ ಸಹ ಗೌರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ. ದ ಅನ್ಎಜುಕೇಟೆಡ್ ಪೂರ್ ಪೀಪಲ್ ಆರ್ ಆಫ್ಟನ್ ಎಕ್ಸ್ಪ್ಲಾಯ್ಟೆಡ್ ಬೈ ದ ಪೀಪಲ್ ಇನ್ ದ ಪವರ್. ಸೊ ಈ ಅನ್ಎಜುಕೇಟೆಡ್ ಪೀಪಲ್ ಇರ್ತಾರಲ್ಲ, ಸೊ ಅವ್ರನ್ನ ಏನು ಮಾಡ್ತಾರೆ ಅಂದರೆ ಇಲ್ಲಿ ಪೊಲಿಟಿಕಲ್ ಪಾರ್ಟೀಸು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಅವರ ಪವರ್ ತೋರಿಸಿ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಇನ್ನೂ ಇದರಲ್ಲಿ ನಿಮ್ಗೆ ಯಾವ್ಯಾವ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಇಲ್ಲ ಎಕ್ಸ್ಪ್ಲನೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ. ನಾವು ಕಲಿಯೋಣ, ಬೇರೆಗೂ ಕಲಿಸೋಣ. ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ತಪ್ಪದೆ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರ ಪಾರ್ಟ್ 1 ಪಾರ್ಟ್ 2 ಬಂದ್ಬಿಟ್ಟು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಚೆಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಬೇಕಿದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು.